ಹಾಯ್ ನಮಸ್ಕಾರ. ಸೊ ತುಂಬಾ ವೇಟಿಂಗ್ ಅಲ್ಲಿ ಇದ್ವಿ ಇವತ್ತು. ಆಕ್ಚುಲಿ ಏನಂತಂದ್ರೆ ರವಿ ಸರ್ ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು, ಅವ್ರ ಕನಸು ಅಂತ ಹೇಳ್ಬೋದು, ಪ್ರೇಮ ಲೋಕ 2 ಸಿನಿಮಾದ ಮುಹೂರ್ತ. ಸೊ ಸಿನಿಮಾದ ಮುಹೂರ್ತ ಪೋಸ್ಟ್ಪೋನ್ ಆಗಿರೋದಕ್ಕೊಂದು ಕಾರಣ ಇರೋದಂತೆ. ಅದೇನು ಕಾರಣ, ಏನು ಕತೆ, ಸೊ ಯಾಕೆ ಮುಂದೂಡಿದ್ರು, ಆ್ಯಂಡ್ ಅದರಲ್ಲೂ ಕೂಡ ಒಂದು ಸ್ಪೆಷಲ್ ಹೇಳಬೇಕು ಅಂದ್ರೆ ಒಂದು ಸರ್ಪ್ರೈಸ್ ಇದೆಯಂತೆ. ಏನಪ್ಪ ಸರ್ಪ್ರೈಸು, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಪ್ರೇಮಲೋಕ 2 ರವಿ ಸರ್ ಯಾವುದೇ ಒಂದು ಸ್ಟೇಜ್ ಮೇಲೆ ಹೋದರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ ತುಂಬ ಒಂದು ನಾನು ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ. ಆ್ಯಂಡ್ ಇದ್ರ ಬಗ್ಗೆನೂ ಕೂಡ ಮಾತಾಡಿದ್ರು. ಸೊ ಮೇ 30ಕ್ಕೆ ಪ್ರೇಮಲೋಕ 2ದು ಒಂದು ಮುಹೂರ್ತ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ನಾನು ತುಂಬ ವೇಟ್ ಮಾಡ್ತಾ ಇದ್ದೀನಿ, ಏನಾದರೂ ಪೋಸ್ಟರ್ ಮುಖಾಂತರ ಏನಾದರೂ ರಿಲೀಸ್ ಮಾಡ್ಬೋದು ಆ ಮುಹೂರ್ತ ಆದಮೇಲೆ ಅಂತ. ಬಟ್ ಇವತ್ತು ಟೋಟಲಿ ಆ ಒಂದು ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಪೋಸ್ಟ್ಪೋನ್ ಮಾಡಿರುವಂಥ ಉದ್ದೇಶ ಆಲ್ಮೋಸ್ಟ್ ಈಗ ಪ್ರೆಸ್ ಮೀಟಲ್ಲಿ ಕೂಡ ರವಿ ಸರ್ ಹೇಳಿದ್ದಾರೆ. ಬಟ್ ಒಂದ್ಸತಿ ಕ್ಲಾರಿಟಿಯಲ್ಲಿ ನೋಡೋದಾಯಿತು ಅಂದರೆ ಇವತ್ತಿನ ದಿನ ಬರ್ಡೇ. ಸೊ ಅವ್ರ ಮನೆ ಮುಂದ್ಗಡೆ ಆಚರಿಸ್ಕೊಳ್ತಾ ಇದ್ದಾರೆ ಆಫ್ಟರ್ ಲಾಂಗ್ ಟೈಮು. ಕೆಲವು ವರ್ಷಗಳು ಕೂಡ ಆಚರಿಸ್ಕೊಂಡಿರಲಿಲ್ಲ ಅವರು. ಎಲ್ಲರೂ ಕೂಡ ಫ್ಯಾನ್ಸ್ ಬಂದಿರ್ತಾರೆ ಆ್ಯಂಡ್ ಎಲ್ಲರೂ ಕೂಡ ಅಟೆಂಡ್ ಮಾಡೋಣ, ಎಲ್ಲರ ಜೊತೆ ಇವತ್ತು ಬರ್ಡೇ ಸೆಲೆಬ್ರೇಷನ್ನಲ್ಲಿ ತೊಡಗೋಣ ಅಂತ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಬಟ್ ಇದ್ರ ನಡುವೆ ಏನಾದರೂ ಒಂದು ಮುಹೂರ್ತ ಅನ್ನೋದಿದ್ರೆ ಸೊ ಯಾರೂ ಕೂಡ ಸಿಗಕ್ಕೆ ಆಗ್ತಾ ಇರಲಿಲ್ಲ ಫ್ಯಾನ್ಸ್ಗಳಿಗೆ. ಸೊ ಹಾಗಾಗಿ ಬರ್ತ್ಡೇನ ಒಂದು ಸಪ್ರೇಟ್ ಮಾಡಿ ಆ್ಯಂಡ್ ಪ್ರೇಮಲೋಕ 2 ಮುಹೂರ್ತನ ಒಂದು ಸಪ್ರೇಟ್ ಮಾಡಿದ್ದಾರೆ. ಸೊ ಒಂದು ರೀತಿಯಲ್ಲಿ ಗುಡ್ ಅಂತ ಹೇಳ್ಬೋದು. ಆ್ಯಂಡ್ ಅದರಲ್ಲೂ ಕೂಡ ಒಂದು ಸ್ಪೆಷಲ್ ಏನಪ್ಪ ಅಂತಂದರೆ ಈ ಸಿನಿಮಾದಲ್ಲಿ ಒಂದು ಸರ್ಪ್ರೈಸ್ ಇದೆ ಅಂತ. ಏನು ಸರ್ಪ್ರೈಸ್ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಇವತ್ತು ಮೀಡಿಯಾ ಮುಂದೆ ಹೇಳಿದ್ದಾರೆ. ಇನ್ನು 10 ದಿನದಲ್ಲಿ ಅದಕ್ಕೊಂದು ಸಪ್ರೇಟಾಗಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ನಮ್ಮ ಪ್ರೊಡ್ಯೂಸರ್ ಎಲ್ಲ ಹೇಳಿದ್ದಾರೆ. ಅದೇ ಬೇರೆ ಮಾಡೋಣ, ಮಿಕ್ಸ್ ಮಾಡೋದು ಬೇಡ ಅಂದ್ರಂತೆ. ಸೊ ಇದೊಂದು ಗುಡ್ ಮೂವ್ ಅಂತ ಹೇಳ್ಬೋದು. ಸೊ ಸಪ್ರೇಟಾಗಿ ಮುಹೂರ್ತಕ್ಕೆ ಒಂದು ದಿನವನ್ನು ತೆಗೆದಿಟ್ಟಿದ್ದಾರೆ. ಆ್ಯಂಡ್ ಇವತ್ತು ಹೊರತುಪಡಿಸಿ 10 ದಿನ ಆದಮೇಲೆ ಅದರಲ್ಲೂ ಎಕ್ಸ್ಪೆಷಲಿ ಇನ್ನೊಂದು ಮೇನ್ ಏನಂದರೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದಾರೆ. ಬಟ್ ಅದೇನು ಸರ್ಪ್ರೈಸ್ ಗೊತ್ತಿಲ್ಲ. ಆ ಸರ್ಪ್ರೈಸಿಗೆ ಎಲ್ಲರೂ ಕಾಯ್ತಾ ಇದ್ದೀವಿ. ಒಂದು ಗೆಸ್ ಮಾಡ್ಬೋದಾ ಏನು ಕತೆ ಅನ್ನೋ ನೋಡೋದಾಯ್ತು ಅಂದರೆ ಸೊ ಯಾರಾದರೂ ಗೆಸ್ಟ್ ಅಪಿಯರೆನ್ಸ್ ಬರ್ಬೋದಾ, ಯಾವ ಹೀರೋ ಬರ್ಬೋದು, ಸೊ ನೋಡೋಣ. ಅದು ಒಂದು ವೇಟಿಂಗಲ್ಲಿದೆ. ಸೊ ಏನಾದರೂ ವೇಟಿಂಗಲ್ಲಿ ಕಾಯ್ತಾ ಇದ್ದೀವಿ ಈ ಒಂದು ಪ್ರೇಮಲೋಕ 2 ಸಿನಿಮಾದ ಮುಹೂರ್ತ ಆದಮೇಲೆ ಸೊ ಏನೇನು ಒಂದು ರಿವೀಲ್ ಆಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಆಲ್ರೆಡಿ ಗೊತ್ತಿರೋ ಹಾಗೇನೆ ಈ ಸಿನಿಮಾದಲ್ಲಿ ಈಗ ರವಿ ಸರ್ ಕೂಡ ಇರ್ತಾರೆ, ಮನೋರಂಜನ್ ಕೂಡ ಇರ್ತಾರೆ, ವಿಕ್ರಮ್ ಅವ್ರು ಕೂಡ ಇರ್ತಾರೆ. ಸೊ ಅದು ಬಿಟ್ಟು ಅನದರ್ವೈಸ್ ಮತ್ತೆ ಯಾರೆಲ್ಲ ಬರಬಹುದು, ಏನು ಕತೆ, ಸೊ ಕಾದು ನೋಡೋಣ. ಆ್ಯಂಡ್ ಈ ಒಂದು ಮುಹೂರ್ತವನ್ನು ಪೋಸ್ಟ್ಪೋನ್ ಮಾಡಿರುವಂಥದ್ದು. ಸೊ ನಾನಿವತ್ತು ಮಾಡ್ತಾರೆ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಆ್ಯಂಡ್ ತುಂಬ ಕಾಯ್ತಾ ಇದ್ದೀನಿ, ಏನಾದರೂ ಪೋಸ್ಟರ್ ಮುಖಾಂತರವಾಗಿ ಏನಾದರೂ ರಿಲೀಸ್ ಮಾಡ್ಬೋದಾ ಅಂತ ಒಂದೇನಾದರೂ ಒಂದು ಟೈಟಲ್ನ. ಸೊ ನೋಡೋಣ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಆದಷ್ಟು ಬೇಗನೆ ಬರಲಿ, ತಡ ಮಾಡಬೇಡಿ ರವಿ ಸರ್ ಅಂತ ಹೇಳ್ತಾ. ಸೊ ಇವತ್ತು ರವಿ ಸರ್ ಅವ್ರ ಬರ್ಡೇ ಇತ್ತು. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ರವಿ ಸರ್ ಅಂತ ಹೇಳ್ತಾ, ಸೊ ಯಾರೆಲ್ಲ ರವಿ ಬರ್ಡೇ ಸರ್ಗೆ ಹೋಗಿದ್ದು, ಬರ್ಡೇಗೆ ಯಾರು ಅವ್ರ ಮನೆ ಮುಂದೆ ಹೋಗಿದ್ರಿ ಆ್ಯಂಡ್ ಯಾರ್ಯಾರು ಹೋಗಿಲ್ಲ ಈ ವರ್ಷ ಹೋಗೋಕ್ಕಾಗಿಲ್ಲ ಅನ್ನೋರು ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ವಿಶ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.